ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಕಿ ಹಿಟ್ಟು ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡು ಪಕೋಡ ಮಾಡ್ತಾಯಿದ್ದೀನಿ. ಅಂದರೆ ಅಕ್ಕಿ ಹಿಟ್ಟು ಪಕೋಡ ಅಂತಲೂ ಹೇಳ್ಬೋದು ಅಥವಾ ಈರುಳ್ಳಿ ಪಕೋಡ ಅಂತಲೂ ಹೇಳ್ಬೋದು, ಯಾವುದಾದ್ರೂ ನಡೆಯುತ್ತೆ. ತುಂಬಾ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಈರುಳ್ಳಿಯನ್ನು ಕಟ್ ಮಾಡ್ತಾ ಇದ್ದೀನಿ. ಉದ್ದನೇ ನಾವು ಕಟ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ. ಸೊ ಉದ್ದಾಗಿ ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ. ತುಂಬ ಸಣ್ಣಗೆ ಹೆಚ್ಕೊಂಡ್ರೂ ಆಗುತ್ತೆ, ಇಲ್ದಿದ್ದರೆ ಸ್ವಲ್ಪ ಥರ ನಿಮಗೆ ಎಷ್ಟು ಕಂಫರ್ಟೇಬಲ್ ಆಗುತ್ತೆ ಆ ಥರ ನೀವು ಕಟ್ ಮಾಡ್ಕೋಬೋದು. ಸಣ್ಣಗೆ ಕಟ್ ಮಾಡೋದಕ್ಕಿಂತ ಉದ್ದನೆ ಕಟ್ ಮಾಡಿದರೆ ತುಂಬಾ ನಿಮಗೆ ಚೆನ್ನಾಗಿರುತ್ತೆ, ನೋಡಲಿಕ್ಕೂ ತುಂಬಾ ಚೆಂದಾಗಿ ಕಾಣ್ತದೆ. ಸೊ ಆ ಕಾರಣಕ್ಕೋಸ್ಕರ ಉದ್ದಾಗೆ ನೀವು ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಈರುಳ್ಳಿಯನ್ನು ಕಟ್ ಮಾಡಿದ ನಂತರ ನಾನು ಸ್ವಲ್ಪ ಹಸಿಮೆಣಸನ್ನು ಕೂಡ ಇಲ್ಲಿ ಕಟ್ ಮಾಡಿ ಇಟ್ಕೊಳ್ತೇನೆ. ಹಾಗೆಯೇ ಶುಂಠಿಯನ್ನು ಕೂಡ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಳ್ತೇನೆ. ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಹಸಿಮೆಣಸು, ಆಮೇಲೆ ಸ್ವಲ್ಪ ಈರುಳ್ಳಿಯನ್ನು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇವನ್ನೆಲ್ಲ ನಾನು ಒಂದು ಪಾತ್ರೆಗೆ ಹಾಕ್ತೇನೆ. ಪಾತ್ರೆಗೆ ಹಾಕುವಾಗ ಈರುಳ್ಳಿಯನ್ನು ಸ್ವಲ್ಪ ಹುಡಿಯಾಗಿ ಮಾಡಿಕೊಂಡು ಈ ರೀತಿ ಮಾಡಿಕೊಂಡು ನೀವು ಪಾತ್ರೆಗೆ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಎಲ್ಲ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಈ ಥರ ಕೈಯಲ್ಲಿ ಕಿವುಚ್ಕೊಂಡು ಹಾಕ್ತಾ ಇದ್ದೀನಿ. ಆವಾಗ ಅದು ಸ್ವಲ್ಪ ಎಸಳಾಗಿ ಎಲ್ಲ ಬಿಟ್ಕೊಬಿಡುತ್ತೆ. ಸೊ ಹೀಗೆ ನಾವು ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಇದನ್ನೆಲ್ಲ ನಾನು ಒಂದು ಪಾತ್ರೆಗೆ ಈ ಥರ ಕಿವುಚ್ಕೊಂಡು ಹಾಕ್ತಾ ಇದ್ದೀನಿ. ಇದಾದ ನಂತರ ನಾವು ಕಟ್ ಮಾಡಿರುವಂತಹ ಶುಂಠಿ ಮತ್ತು ಕಾಯಿ ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ತೋರಿಸ್ತೀನಿ ಆಮೇಲೆ ಏನೆಲ್ಲ ಇದಕ್ಕೆ ಹಾಕ್ಕೋಬೇಕು ಅನ್ನೋದನ್ನು. ಸೊ ಇವಾಗ ಇದಕ್ಕೆ ನಾನು ಶುಂಠಿ ಮತ್ತು ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ಹಸಿಮೆಣಸನ್ನು ಜಾಸ್ತಿ ಹಾಕ್ಬೋದು. ಇದಾದ ನಂತರ ನಾನಿಲ್ಲಿ ಕಟ್ ಮಾಡಿರುವಂತಹ ಕರಿಮೆಣಸನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗೆಯೇ ನಾನು ಇದಕ್ಕೆ ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಬೇಕು ಅನ್ನೋದಿದ್ದರೆ ಜಾಸ್ತಿಯನ್ನು ಹಾಕ್ಕೋಬೋದು. ಹಾಗೆಯೇ ಶುಂಠಿ ಕೂಡ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡ್ರೆ ನಿಮಗೆ ಇಷ್ಟ ಆಗುತ್ತೆ ಅನ್ನೋದಕ್ಕೆ ಶುಂಠಿಯನ್ನು ಜಾಸ್ತಿ ಹಾಕ್ಕೋಬೋದು. ಆಮೇಲೆ ನಾನಿಲ್ಲಿ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಜೀರಿಗೆ ಕೂಡ ಹಾಗೆ 1 ಸ್ಪೂನ್ ಕೂಡ ಹಾಕ್ಬೋದು, ಅದಕ್ಕಿಂತ ಕಮ್ಮಿನೂ ಹಾಕ್ಬೋದು. ಆಮೇಲೆ ಇಲ್ಲಿ ನಾನು ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೀನಿ. ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಖಾರ ತುಂಬ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಹಸಿಮೆಣಸನ್ನು ಹಾಕಿರೋದ್ರಿಂದ ಸ್ವಲ್ಪ ಪೌಡರನ್ನು ಸ್ವಲ್ಪ ಕಮ್ಮಿಯೇ ಹಾಕ್ತಾ ಇದ್ದೀನಿ. ಇದಾದ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನಾವು ಮತ್ತೆ ಇದಕ್ಕೆ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ನೋಡಿಕೊಂಡು ಹಾಕೋಬೇಕಾಗುತ್ತೆ. ಸೊ ಇವಾಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಅಡುಗೆ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಆಗುತ್ತೆ, ತೆಂಗಿನ ಎಣ್ಣೆ ಇದ್ದರೂ ಆಗುತ್ತೆ, ಅಥವಾ ನೀವೇನಾದರೂ ಬೇರೆ ಏನಾದರೂ ಯೂಸ್ ಮಾಡ್ತಾ ಇದ್ದೀರಂದರೆ ಅದನ್ನು ಹಾಕೋಬೋದು. ಇವಾಗ ನಾನು ಇದಕ್ಕೆ 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀರಾ, ಮನೆಯಲ್ಲಿ ತುಂಬ ಜನ ಇದ್ದಾರೆ ಅಂತ ಅನ್ನೋದಾದರೆ ನೀವು ಸ್ವಲ್ಪ ಜಾಸ್ತಿ ಹಾಕೋಬೋದು. ಸೊ ಮೊದಲಿಗೆ ನೀರು ಹಾಕಲಿಕ್ಕೆ ಹೋಗಬೇಡಿ ನೀವು. ಹೀಗೆ ಅಕ್ಕಿ ಹಿಟ್ಟನ್ನು ಈ ಥರ ನಾವು ಹಾಕಿರುವಂತಹ ಏನು ಇಂಗ್ರೀಡಿಯೆಂಟ್ಸ್ ಲೈಕ್ ಮಸಾಲೆಸ್ ಏನಿದೆ ನೋಡಿ, ಅದಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಹಾಕಿ ಹೀಗೆ ಕೈಯಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮಿಕ್ಸ್ ಮಾಡಿದ ನಂತರ ಸ್ವಲ್ಪವೇ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಂಡು ಬರಬೇಕಾಗುತ್ತೆ. ಸೊ ಇವಾಗ ನೋಡಿ ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಎಷ್ಟು ನೀರಿನ ಅವಶ್ಯಕತೆ ಇದೆ ನೋಡಿ ಅಷ್ಟೇ ನೀರು ಹಾಕಿದರೆ ಸಾಕಾಗುತ್ತೆ, ಜಾಸ್ತಿ ಹಾಕುವಂಥ ಅವಶ್ಯಕತೆ ಇಲ್ಲ. ಸೊ ಆ ಕಾರಣಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ಹಾಕುವಾಗಲೇ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಅದರ ಕನ್ಸಿಸ್ಟೆನ್ಸಿ ಹದ ಯಾವ ರೀತಿ ಬೇಕು ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಹದ ಯಾವ ರೀತಿ ಇರಬೇಕು ಅನ್ನೋದನ್ನು ನಾನಿಲ್ಲಿ ಇವತ್ತು ತೋರಿಸ್ತೇನೆ ಈಗ. ಸೊ ಈ ಥರ ನೋಡಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಉಪ್ಪು ಮೆಣಸು ನಾವೇನೆಲ್ಲ ಹಾಕಿದೆ ಚೆನ್ನಾಗಿ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಹಾಕ್ಕೋಬೇಕು ಅಕ್ಕಿ ಹಿಟ್ಟಿನ ಜೊತೆ. ಸೊ ಹಾಗೆ ನೋಡಿ ಇವಾಗ ನಾನಿಲ್ಲಿ ಉಂಡೆ ರೀತಿ ಮಾಡುವಾಗ ನಿಮಗೆ ಅಂದ್ಕೋಬೇಕು. ಸೊ ಅಷ್ಟು ಹದ ಬರಬೇಕು, ಅಷ್ಟು ಹದಕ್ಕೆ ಬರೋ ತನಕ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ನಾನಿಲ್ಲಿ ಇದನ್ನು ಒಂದು ಉಂಡೆ ಅಷ್ಟು ತಗೊಂಡಿದ್ದೇನೆ. ಇದನ್ನು ನಾನು ಕೈಯಲ್ಲಿ ಈ ಥರ ತಟ್ಕೊಂಡು ಎಣ್ಣೆಯಲ್ಲಿ ಬಿಡ್ತೇನೆ. ಸೊ ನೀವು ಬೇಕಾದರೆ
ಅಂದರೆ ಯಾವುದೇ ಆಕಾರ ಕೊಡ್ಬೋದು, ಇಂಥದ್ದೇ ಆಕಾರ ಅಂತ ಏನಿಲ್ಲ. ಯಾವುದೇ ನಿಮಗೆ ಶೇಪ್ ಕೊಡಬೇಕು ಅನಿಸಿದರೆ ನೀವು ಅದನ್ನು ಕೊಟ್ಕೋಬೋದು. ಎಣ್ಣೆ ಕಾದ ನಂತರ ಅದನ್ನು ನೀವು ಎಣ್ಣೆಯಲ್ಲಿ ಈ ಥರ ಬಿಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಎರಡೂ ಸೈಡನ್ನು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಎಣ್ಣೆಲಿ ಹಾಕಿ ಫ್ರೈ ಮಾಡಿ ಯಾವ ರೀತಿ ಬರುತ್ತೆ ಕಲರ್ ಅಂತ ನಾನು ನಿಮಗಿಲ್ಲಿ ತೋರಿಸ್ತೀನಿ. ಸೊ ಈ ಥರ ನಾನಿಲ್ಲಿ 3-4 ಒಂದು ಪಕೋಡವನ್ನು ಮಾಡಿಕೊಂಡು ನಾನು ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ. ನೀವು ನೋಡ್ಬೋದು ಯಾವ ಎಣ್ಣೆ ಈ ಥರ ಅಂದರೆ ಅದರ ಒಂದು ಹದ ಉಂಟಲ್ಲ ಈ ಥರ ಬರಬೇಕು. ಈ ಥರ ಎಣ್ಣೆ ಬಿಸಿ ಆದ ನಂತರ ನೀವು ಅದಕ್ಕೆ ನಾವು ತಟ್ಟಿರುವಂತಹ ಪಕೋಡವನ್ನು ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಅಂಥೇಳಿ. ತುಂಬ ಕ್ರಿಸ್ಪಿಯಾಗಿರುತ್ತೆ ನೀವು ತಿನ್ನೋವಾಗ. ಅಕ್ಕಿ ಹಿಟ್ಟಿಂದ ಮಾಡಿರೋದ್ರಿಂದ ಇದು ತುಂಬಾ ನಿಮಗೆ ತಿನ್ನಲಿಕ್ಕೆ ಬಿಸಿ ಬಿಸಿ ಇರುವಾಗ ನೀವು ತಿಂತೀರಾ ಅಂತ ಹೇಳಿದ್ರೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ನೀವು ಇದನ್ನು ಚಟ್ನಿ ಮಾಡಿಕೊಂಡು ತೆಂಗಿನಕಾಯಿ ಅಂದರೆ ತೆಂಗಿನ ತುರಿ ಅಂತಲ್ಲ ಅದರಲ್ಲಿ ಚಟ್ನಿ ಮಾಡಿಕೊಂಡು ತಿನ್ಬೋದು. ಇಲ್ಲದಿದ್ದರೆ ನೀವೇನಾದರೂ ಸಾಸ್ ಜೊತೆ ಹಾಕ್ಕೊಂಡು ತಿಂತೀರಾ ಅಂತ ಅನ್ನೋರಿದ್ದರೆ ಹಾಗೂ ನೀವು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಅಷ್ಟು ಕ್ರಿಸ್ಪಿಯಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಒಮ್ಮೆ ಮನೆಯಲ್ಲಿ ನೀವು ಇದನ್ನು ಟ್ರೈ ಮಾಡಿ ಯಾವ ರೀತಿ ನಿಮಗೆ ಬಂದಿದೆ, ರುಚಿ ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಇವಾಗ ನೀವಿಲ್ಲಿ ನೋಡ್ಬೋದು ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಅಂದರೆ ಎರಡು ಕಡೆಯಲ್ಲಿ ಚೆನ್ನಾಗಿ ಅದು ಬೇಯಿಸ್ಕೋಬೇಕಾಗುತ್ತೆ. ಅದನ್ನು ನಾವು ಈ ಥರ ನಾನು ಒಂದು ಸೈಡನ್ನು ಫ್ರೈ ಆದ ನಂತರ ಇನ್ನೊಂದು ಸೈಡಿಗೆ ಮಗುಚಿ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ರೆಡಿ ಆಗ್ತಾ ಬಂದಿದೆ, ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಹೇಳಿ. ಸೊ ಇವಾಗ ನೋಡಿ ಇದು ನಿಮಗೆ ನಾವು ಫ್ರೈ ಮಾಡಿರುವಂತಹ ಪಕೋಡ ರೆಡಿಯಾಗಿದೆ. ಕಲರ್ ನೋಡ್ಬೋದು, ಈರುಳ್ಳಿ ನೋಡಿ ಈ ಥರ ಉದ್ದಾಗಿ ಕಟ್ ಮಾಡಿದರೆ ನಿಮಗೆ ಈ ಥರ ಚೆನ್ನಾಗಿ ಕಾಣುತ್ತೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ನಿಮಗೆ ಬಾಯಿಗೆ ಸಿಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಉದ್ದನೇ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಹೀಗೆ ನಾನು ಇನ್ನೂ ಉಳಿದಂತಹ ಪಕೋಡಗಳನ್ನೆಲ್ಲ ಈ ಥರನೇ ಮಾಡಿ ಇಡ್ತೇನೆ. ಸೊ ನೀವಿಲ್ಲಿ ನೋಡ್ಬೋದು ಗರಿಯಾಗಿ ರುಚಿಯಾಗಿರುವಂತಹ ಪಕೋಡ ರೆಡಿಯಾಗಿದೆ. ಮಾಡಲಿಕ್ಕೆ ತುಂಬಾ ಸಿಂಪಲ್ ಆಗಿದೆ, ತುಂಬಾ ಈಸಿಯಾಗಿದೆ. ಆರಾಮವಾಗಿ ಏನೂ ಟೈಮ್ ಜಾಸ್ತಿ ತಗೊಳ್ಳದೆ ನೀವು ಈಸಿಯಾಗಿ ಇದನ್ನು ಮಾಡ್ಕೋಬೋದು. ಹಾಗೆಯೇ ಇನ್ನೊಂದು ಏನಂತ ಹೇಳಿದರೆ ಇದಕ್ಕೇನು ಹೊರಗಿಂತ ಎಕ್ಸ್ಟ್ರಾ ನೀವೇನಾದರೂ ಐಟಮ್ಸ್ಗಳನ್ನು ತರುವಂಥ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಸಿಗುವಂತಹ ಎಲ್ಲ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ನೀವು ಇದನ್ನು ಸುಲಭವಾಗಿ ರುಚಿಯಾಗಿ ನೀವು ಇದನ್ನು ಪಕೋಡವನ್ನು ಮಾಡ್ಕೋಬಹುದು. ಸೊ ಇವಾಗ ನೋಡಿದ್ರಲ್ಲ ಯಾವ ರೀತಿ ನಾವು ಮಾಡಿದ್ದೀವಿ ಅಂತ. ಇವಾಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿರುತ್ತೆ ಕರಿಬೇವನ್ನು ನಾವು ಈ ಥರ ಫ್ರೈ ಮಾಡಿಕೊಂಡು ಹಾಕ್ಕೊಂಡ್ರೆ ಅದು ತಿನ್ನಲಿಕ್ಕೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಚೆನ್ನಾಗಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಆ ಪ್ಲೇಟಿಗೆ ಹಾಕ್ತೇನೆ. ನೋಡ್ಬೋದು ಕಲರ್ ಹೆಂಗೆ ಕಾಣುತ್ತೆ ಅಂತ ನೋಡ್ಬೋದು ನೀವು. ಇವಾಗ ನೋಡಿ ಪಕೋಡ ಯಾವ ರೀತಿ ಬಂದಿದೆ ಅಂತ ಕಾಣ್ಬೋದಲ್ವ ನಿಮಗೆ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗಿದೆ. ಹಾಗೆಯೇ ಇದನ್ನು ಕರಿಬೇವು ಜೊತೆ ತಿಂದರೆ, ಆಮೇಲೆ ಇದಕ್ಕೆ ಸ್ವಲ್ಪ ಚಟ್ನಿ ಮಾಡ್ಕೊಂಡು ತಿಂದರು, ಹಾಗೆ ಇಲ್ಲದಿದ್ದರೆ ಸಾಸಲ್ಲಿ ತಿಂತೀರಾ ಅಂತ ಹೇಳಿದರು ಇದಕ್ಕೆ ಏನು ಇದು ಟೇಸ್ಟ್ ಏನು ಚೇಂಜ್ ಆಗೋಲ್ಲ, ಟೇಸ್ಟ್ ಹಾಗೇ ಇರುತ್ತೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಇದು ಯಾವ ರೀತಿ ಟೇಸ್ಟ್ ಬಂದಿದೆ ಅನ್ನೋದನ್ನು ನನಗೆ ತಿಳಿಸಿ. ಹಾಗೆಯೇ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಸೈಡಲ್ಲಿ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ತಕ್ಷಣ ಇದರ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಾನು ಮುಂದೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಅದನ್ನೇ ಹೀಗೆ ಪ್ರತಿ ಸಲನೂ ನೋಡಿಕೊಂಡು ನನಗೆ ಪ್ರೋತ್ಸಾಹ ಮಾಡ್ತಾಯಿರಿ ಫ್ರೆಂಡ್ಸ್. ಹೀಗೆ ಈ ಪಕೋಡವನ್ನು ಮನೆಯಲ್ಲಿ ಮಾಡೋದನ್ನು ಖಂಡಿತ ನೀವು ಮರಿಬೇಡಿ, ಓಕೆನಾ. ಯಾವ ರೀತಿ ಬಂದಿದೆ, ಟೇಸ್ಟ್ ಹೇಗೆ ಇದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್.